ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು SM ಸ್ಟಡಿ ಮೆಟೀರಿಯಲ್ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಬೇಗ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಕೇಳಬಹುದಾದಂತಹ MCQ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ನಾನಿವತ್ತು ಡಿಸ್ಕಷನ್ ಮಾಡ್ತಿದ್ದೀನಿ. ಹಾಗೆ ನಾನಿವತ್ತಿನ ಕ್ಲಾಸಲ್ಲಿ ಚಾಪ್ಟರ್ ವೈಸ್ ಬೀಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ MCQ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನಾನಿಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪ್ರತಿಯೊಂದು ಪ್ರಶ್ನೆನೂ ಕೂಡ, ಪ್ರತಿಯೊಂದು ಉತ್ತರನೂ ಕೂಡ ತುಂಬ ಗಮನ ಇಟ್ಟು ನೋಡಿ, ಇದನ್ನಷ್ಟೇ ಓದ್ಕೊಳ್ಳಿ ಸಾಕು. ನಿಮಗೆ MCQ ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ನೀವು ತುಂಬ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ತೀರಾ. ಸೊ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಚಾಪ್ಟರ್ ಏನಿದೆ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಈ ಚಾಪ್ಟರ್ ಮೇಲೆ ನಿಮಗೆ ಯಾವ ಥರ MCQ ಕೇಳ್ತಾರೆ ಅನ್ನೋದನ್ನು ನಾನಿಲ್ಲಿ ಕೆಲವೊಂದಷ್ಟು ಅಂದರೆ ಒಂದು 10 ಪ್ರಶ್ನೆಗಳನ್ನು 10 MCQಗಳನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇವು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿವೆ. ಹಾಗೆ ನಾನು ಕ್ವಶನ್ ಕೆಳಗಡೆ ನಿಮಗೆ 4 ಆಪ್ಷನ್ಗಳನ್ನು ಕೊಟ್ಟಿದ್ದೀನಿ, ಅದರಲ್ಲಿ ಸರಿಯಾದ ಉತ್ತರವನ್ನು ಕೂಡ ಟಿಕ್ ಮಾಡಿದ್ದೀನಿ. ಸೊ ಮೊದಲು ಚೆನ್ನಾಗಿ ಪ್ರಶ್ನೆನ ಓದಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಹಾಗೆ ಕೆಳಗಿರೋ ಆಪ್ಷನ್ಗಳನ್ನು ಓದಿ, ಅದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಆ ಆನ್ಸರ್ನ ನೀವು ಟಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪ್ರತಿಯೊಂದು ಪ್ರಶ್ನೆದು ಕೂಡ ಆನ್ಸರ್ನ ನಾನಿಲ್ಲಿ ಕೊಟ್ಟಿದ್ದೀನಿ. ಸೊ ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಎಲ್ಲವನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಇವಷ್ಟು ಫಸ್ಟ್ ಚಾಪ್ಟರ್ದಲ್ಲಿ ಕೇಳ್ಬೋದಾದಂಥ MCQ ಕ್ವಶನ್ ಆ್ಯಂಡ್ ಆನ್ಸರ್ಗಳು. ಸೊ ಎಲ್ಲರೂ ಕೂಡ ಇದಷ್ಟನ್ನೇ ಪ್ರಾಕ್ಟೀಸ್ ಮಾಡಿ, ನಿಮಗೆ ಇವಷ್ಟು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಚಾಪ್ಟರ್ 2 ಡಿಯರ್. ಸೊ ಈ ಚಾಪ್ಟರಲ್ಲಿ ನಿಮಗೆ ಕೇಳಬಹುದಾದಂಥ MCQ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನ ನೋಡಿ. ನೋಡಿ ಇಲ್ಲಿ ಯಾವ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂತ. ಸಮ್ ಆಪ್ಷನ್ಸ್ ಏನಿರುತ್ತೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ. ಅಯ್ಯೋ, ಈ ಪ್ರಶ್ನೆಗೆ ಈ ಆನ್ಸರು ಬರ್ಬೋದಲ್ವಾ, ಈ ಆನ್ಸರು ಬರ್ಬೋದಲ್ವಾ ಅಂತ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅಷ್ಟು ಸಿಮಿಲಾರಿಟೀಸ್ ಇರುವಂಥ ಆಪ್ಷನ್ಸ್ನ ಕೊಟ್ಟಿರ್ತಾನೆ. ಸೊ ನೀವು ಅದಕ್ಕೆ ತುಂಬ ಯೋಚನೆ ಮಾಡಿ, ಕನ್ಫ್ಯೂಷನ್ ಅಂತೂ ಮೊದಲೇ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬ ಯೋಚನೆ ಮಾಡಿ ಆಪ್ಷನ್ಸ್ನ ಟಿಕ್ ಮಾಡಿ. ಯಾವ ಮಷಿನ್ ಆಗಿರ್ಬೋದು, ಹಾಗೆ ಎಷ್ಟು ಅಮೌಂಟದ್ದು ಅವ್ರು ಕೇಳಿರ್ಬೋದು, ಇನ್ 14,000 ಫ್ರಾನ್ಸಾ 16,000 ಅದು ಕೇಳ್ತಾರೆ. ಆ್ಯಂಡ್ ನೋಡಿ ನೀವು ಲೈಫ್ ಎಂಪ್ರಿಸನ್ಮೆಂಟ್ ಬಗ್ಗೆ ನಿಮಗೆ ಕೇಳ್ಬೋದು MCQs. ನಾನು ಪ್ರತಿಯೊಂದು ಪ್ರಶ್ನೆಯೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ವಿಡಿಯೋ ಕೂಡ ತುಂಬ ಲೆಂದಿ ಆಗುತ್ತೆ, ನಿಮಗೂ ಕೂಡ ತುಂಬ ಬೋರ್ ಆಗುತ್ತೆ ಅಂತ ಯಾವುದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಸೊ ನೀವಂತರೂ ಎಕ್ಸ್ಪರ್ಟ್ ಆಗಿರ್ತೀರಾ, ಐ ನೋ. ಅದಕ್ಕೋಸ್ಕರ ನಾನಿಲ್ಲಿ ಜಸ್ಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಆನ್ಸರ್ನ ಟಿಕ್ ಮಾಡಿದ್ದೀನಿ. ನೀವು ವಿಡಿಯೋನ ನೋಡ್ತಾ ನೀವು ಕ್ವಶನ್ ಆ್ಯಂಡ್ ಆನ್ಸರ್ನ ನೀವು ನೋಟ್ ಮಾಡಿಟ್ಕೊಂಡು ನೀವು ಸ್ಟಡಿ ಮಾಡ್ಕೊಳ್ಳಿ.
ಇವಷ್ಟು MCQsಗಳು ಸೆಕೆಂಡ್ ಚಾಪ್ಟರಲ್ಲಿ ಬರುವಂಥದ್ದು. ಸೊ ಸೆಕೆಂಡ್ ಚಾಪ್ಟರಲ್ಲಿ 15 MCQs ಅನ್ನು ನಾನು ಕೊಟ್ಟಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವು. ಆ್ಯಂಡ್ ಥರ್ಡ್ ಚಾಪ್ಟರ್ ಆನ್ ಚಿಲ್ಡ್ರನ್, ಇದರಲ್ಲಿ ಯಾವ ಥರ ನಿಮಗೆ MCQs ಕೇಳ್ತಾರೆ, ಇದರಲ್ಲಿ ಸ್ವಲ್ಪ ರೇರ್ ಆಗಿ ಅಂದರೆ ತುಂಬ ಜಾಸ್ತಿ MCQs ಏನಿಲ್ಲ, ಕಡಿಮೆ MCQs ಅನ್ನು ನಿಮಗೆ ತೆಗಿಬಹುದು. ಸೊ ಅಷ್ಟೊಂದು ಇಂಪಾರ್ಟೆಂಟು ಅಂತ ಹೇಳೋಕ್ಕೂ ಆಗಲ್ಲ, ಬಟ್ ಈ ಚಾಪ್ಟರ್ನ ಬಿಡೋಕ್ಕೂ ಆಗಲ್ಲ, ಯಾಕಂದರೆ 1-2-3 MCQsನ ಇದರಲ್ಲಿ ನಿಮಗೆ ಕೇಳ್ಬೋದು. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ಪ್ರಶ್ನೆಗಳನ್ನು ನಾನಿಲ್ಲಿ ಚಾಯ್ಸ್ ಮಾಡಿದ್ದೀನಿ. ಸೊ ಅದ್ರದ್ದು ಆನ್ಸರ್ ಕೂಡ ಟಿಕ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಪೇರೆಂಟ್ಸ್ ಆರ್ ದ ಬೌಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ದ ಆರೋಸ್. ಇದಂತೂ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ತುಂಬ ಈಸಿಯಾಗಿ ನೀವು ಅದನ್ನು ಟಿಕ್ ಮಾಡ್ಬೋದು ಈ ಥರ MCQs ಕೇಳಿದರೆ. ಓಕೆ, ಈ ಆನ್ ಚಿಲ್ಡ್ರನ್ ಅಲ್ಲಿ ನಿಮಗೆ 4 ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಇನ್ನು ಫೋರ್ತ್ ಚಾಪ್ಟರ್ ಬಂದ್ಬಿಟ್ಟು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಸೊ ಈ ಚಾಪ್ಟರ್ದಲ್ಲಿ ನಿಮಗೆ ಯಾವ ಥರ MCQs ಕೇಳ್ತಾರೆ ಅನ್ನೋದನ್ನ ನೋಡಿ. ಯಾವ ಥರ ನಿಮಗೆ MCQs ಕೇಳ್ತಾರೆ ಪ್ರತಿಯೊಂದನ್ನು ಕೂಡ ಕ್ವಶನ್ ನೋಡಿ, ಆಪ್ಷನ್ಸ್ನ ನೋಡಿ, ಸರಿಯಾಗಿ ಟಿಕ್ ಮಾಡಿ. ಯಾಕಂತಂದ್ರೆ ನಿಮ್ಗೆ ಈ ಸಲದಿಂದ ಏನು ಮಾಡಿದ್ದಾರೆ, MCQs ಕೊಟ್ಬಿಟ್ಟಿದ್ದಾರೆ. ಸೊ ಈ MCQs ದಿಂದಾನೇ ನಿಮ್ಮ ಒಂದು ಪರ್ಸೆಂಟೇಜ್ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಫೇಲ್ ಆಗೋರು ಕೂಡ ಒಂದು MCQ ದಿಂದ ಪಾಸ್ ಆಗ್ಬೋದು. ಸೊ MCQನ ಯಾರು ನೆಗ್ಲೆಕ್ಟ್ ಅಂತೂ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಇದು ಯಾರು ಸ್ಕೋರ್ ಮಾಡಬೇಕಂತಿದ್ದಾರೆ ರಿಸಲ್ಟಲ್ಲಿ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ MCQ. ಅದಕ್ಕೆ MCQsನ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಯೋಚನೆ ಮಾಡಿ, ಥಿಂಕ್ ಮಾಡಿ, ಟಿಕ್ ಮಾಡಿ. ನಿಮಗೆ ಗೊತ್ತಿರ್ಬೋದು ಎಲ್ಲನೂ ಕೂಡ ಆಪ್ಷನ್ಸ್ ಸಿಮಿಲಾರಿಟೀಸ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಯಾವುದು ಕರೆಕ್ಟ್ ಅಂತ ನಿಮ್ಮ ಮೈಂಡ್ ಸೆಟ್ಗೆ ಅನಿಸುತ್ತಲ್ಲ, ಸೊ ಅದನ್ನು ನೀವು ಟಿಕ್ ಮಾಡಿ. is the name of essay written by Tagore. Civilization, culture, Shanti, Vana, Tapovana. Yes, its answer is Tapovana. And we are united with the nature through our relationship with the forests. So ನೋಡ್ಬೋದು, ನಿಮಗೆ ಆಪ್ಷನ್ಸ್ನ ಕೊಟ್ಟಿದ್ದೀನಿ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು 4 ಚಾಪ್ಟರ್ದು MCQsನ ಮಾತ್ರ ಕೊಟ್ಟಿದ್ದೀನಿ, ಯಾಕಂತಂದರೆ ವಿಡಿಯೋ ಕೂಡ ತುಂಬ ಲೆಂದಿ ಆಗುತ್ತೆ ಅಂತ. ಸೊ ಮುಂದಿನ ಕ್ಲಾಸಲ್ಲಿ ನಾನು ಇನ್ನು ಉಳಿದಂತಹ ಚಾಪ್ಟರ್ಗಳಲ್ಲಿ ಬೀಳಬಹುದಾದಂತಹ ವೆರಿ ಇಂಪಾರ್ಟೆಂಟ್ MCQsಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ತೋರಿಸಿರುವಂಥ MCQsಗಳನ್ನು ನೋಟ್ ಮಾಡಿಟ್ಕೊಂಡು ನೀವು ಸ್ಟಡಿ ಮಾಡಿ ಎಕ್ಸಾಮ್ಸ್ ಟೈಮ್ಗಳಲ್ಲಿ ಇದಷ್ಟೇ ಓದಿದರೆ ಸಾಕು. ನಿಮಗೆ MCQದಲ್ಲಿ ಔಟ್ ಮಾರ್ಕ್ಸ್ ಬರೋದಂತೂ ಪಕ್ಕಾ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ, ನೋಟಿಫಿಕೇಶನ್ ತಟ್ಟಂತ ಬರುತ್ತೆ. ಧನ್ಯವಾದಗಳು.